ಏನು ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಕಾನ್ಫಿಡೆಂಟಾಗಿ ಕೈ ಕೊಡಿ. ನಾನು ನಿಮ್ಮನ್ನ ಶತ್ರು ಅಂದ್ಕೊಂಡಿದ್ರೆ ಖಂಡಿತ ಈಗ ನಿಮ್ಮನ್ನ ಕಾಪಾಡ್ತಾ ಇರಲಿಲ್ಲ. ಹೇಗೋ ನಿಮ್ಮ ಮದುವೆ ನಡೆಯೋ ಸಂಜೆನೇ ನನ್ನ ಎಂಗೇಜ್ಮೆಂಟು. ನಾನು ಬರೋದು ಡೌಟೇ. ಎನಿವೆ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ತಗೊಳ್ಳಿ ಸರ್ ನನ್ನ ವಿಸಿಟಿಂಗ್ ಕಾರ್ಡು. ನಿಮ್ಗೆ ಏನಾರು ಎಲ್ಪ್ ಬೇಕಾದ್ರೆ ಕೇಳಿ. ನನ್ನ ಫ್ರೆಂಡ್ ಸರ್ಕಲ್ ತುಂಬ ಜಾಸ್ತಿ ಇದೆ ಸರ್. ಎನಿ ಟೈಮ್ ಎನಿವೇರ್ ನೀವು ಕಾಲ್ ಮಾಡಿದ ತಕ್ಷಣ ಈ ರಂಜಿತು ಕಾಲ್ಗೆ ಚಕ್ರ ಕಟ್ಕೊಂಬಂದು ನಿಮ್ಮ ಮುಂದೆ ನಿಲ್ತಾನೆ ಸರ್. ಓಹೋ, ಏನೋ ಇದು ಬಿರಿಯಾನಿ ಅಂಗಡಿ ಹೆಸರಿದೆ. ಓ ಸಾರಿ ಸರ್, ಗೊತ್ತಾಗ್ಲಿಲ್ಲ. ತಗೊಳ್ಳಿ ಸರ್ ಇದು ನನ್ನ ಕಾರ್ಡು. ನೀವು ಯಾವಾಗಾರು ಕಾಲ್ ಮಾಡಿ ಸರ್, ನಾನು ತಕ್ಷಣ ಬಂದ್ಬಿಡ್ತೀನಿ. ಓಕೆ ಸರ್, ಬಾಯ್. ಏನೋ ನೀನು ಇವ್ನು ನೋಡಕ್ ಯಾಕೋ ಬಂದೆ? ನೀನೇನೋ ರಿಜಿಸ್ಟರ್ ಆಫೀಸಿಗೆ ಹೋಗ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವನ್ ಜೊತೆ ಕಾಂಪ್ರಮೈಸ್ ಆಗ್ತಾ ಇದೆಯಲ್ಲೋ. ಪ್ರಕಾಶ, ಒಳ್ಳೆ ಕಾಮಿಡಿ ಆಗೋಯ್ತು ಕಣ. ಆ ರಾಜೇಶ್ ರಿಜಿಸ್ಟರ್ಗೂ ಮದನ್ ಗೋಪಾಲ್ಗೂ ವಿಷಯ ಗೊತ್ತಾಗೋಯ್ತು ಅಂತ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ದ ಅಲ್ವಾ? ಅದಕ್ಕೆ ಮದನ್ ಗೋಪಾಲ್ ಹತ್ರ ಹೇಗಾರು ಫ್ರೆಂಡ್ಶಿಪ್ ಮಾಡಿ ಕಾಂಪ್ರಮೈಸ್ ಆಗಿರೋ ರೀತಿ ನಡೆಸಿದ್ದು. ಇನ್ನು ಮುಂದೆ ಮದನ್ ಗೋಪಾಲಿಂದ ಯಾವ ಸಮಸ್ಯೆನೂ ಆಗಲ್ಲ. ನೋಡ್ತಾ ಇರೋ, ನಾವು ಅನ್ಕೊಂಡಾಗೆ ತುಳಸಿನ ಎತ್ತಾಕೊಂಡು ಹೋಗ್ಬೋದು. ನಮ್ಗೆ ಯಾವ ಕಷ್ಟನೂ ಬರಲ್ಲ ಕಣ. ಆನಂದ್ಗೆ ನಾವು ಅನ್ಕೊಂಡಾಗೆ ಮದುವೆ ಮಾಡಿಸ್ಬೋದು. ಬಾಸ್, ಈ ಮ್ಯಾಟ್ರ್ ತುಂಬಾ ದೊಡ್ಡದಾಗೋ ತರ ಕಾಣ್ತಾ ಇದೆ. ಅಲ್ಲ ಕಣ, ಇಷ್ಟೊಂದು ರಿಸ್ಕ್ ತಗೊಂಡು ಮಾಡೋದು ಬೇಕಾ ಈ ಕೆಲಸನ? ಏಯ್, ಏನು ಮಗ ಈಗ ಹೇಳ್ತಾ ಇದೆಯಾ? ಆನಂದ್ಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಕಣೋ. ಅಷ್ಟು ಮಾತ್ರ ಅಲ್ಲ, ಆ ಮದನ್ ಗೋಪಾಲಿಂದ ತುಳಸಿನ ಕಾಪಾಡಲೇಬೇಕು. ಕಲ್ಯಾಣ ಮಂಟಪದಿಂದ ತುಳಸಿನ ಎತ್ತಾಕೊಂಡೋದ್ರೆ ಖಂಡಿತ ಮದನ್ ಗೋಪಾಲ್ಗೆ ನಮ್ಮ ಮೇಲೆ ಸಂಶಯ ಬರುತ್ತೆ. ತಕ್ಷಣ ಅವ್ರ ಕಡೆಯವ್ರನ್ನ ನಮ್ಮ ಮನೆಗೆ ಕಳಿಸಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸ್ಕೆಚ್ ಹಾಕಿಸ್ತಾನೆ. ಅದಕ್ಕೆ ಮದನ್ ಗೋಪಾಲ್ಗೆ ನಮ್ಮ ಮೇಲೆ ಸಂಶಯ ಬರಬಾರ್ದು ಅಂತಾನೆ ನಾನು ಅವನ ಜೊತೆ ಕಾಂಪ್ರಮೈಸ್ ಆಗಿರೋ ರೀತಿ ನಡೆಸಿದ್ದು. ಅಷ್ಟು ಮಾತ್ರ ಅಲ್ಲ ಕಣೋ, ಆನಂದ್ಗೂ ತುಳಸಿಗೂ ಮದುವೆ ಆಗೋವರೆಗೂ ನಾನು ಈ ಸೀನಲ್ಲಿ ಇರಬಾರ್ದು. ಅದೇ ನನಗೆ ಸೇಫ್ಟಿ. ಏ ಪ್ರಕಾಶ, ಯಾಕೋ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಬಾ, ಎಲ್ಲ ನಾನೇ ನೋಡ್ಕೋತೀನಿ.